ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಕ್ರೇಜಿ ಸ್ಯಾಟಿಸ್ಫ್ಯಾಕ್ಷನ್. ಇವತ್ತು ನಾನು ನಿಮಗೆ ವಿಶೇಷವಾಗಿರುವಂಥ ಡ್ರೋನ್ನ ಅನ್ಬಾಕ್ಸಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆ, FPV ಡ್ರೋನ್ನ ಅನ್ಬಾಕ್ಸಿಂಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇದು ಡ್ರೋನ್ ಬೀಟಾ FPV ಸಿಟೋಸ್ ಅಂದ್ಬಿಟ್ಟು FPV ಕಿಟ್ ಅದು. ಸೊ ಸಿಟೋಸ್ FPV ಕಿಟ್ ಅಂತ ಹೇಳ್ತಾರೆ. ಸೊ ಇದು ಡ್ರೋನ್ನ ಅನ್ಬಾಕ್ಸಿಂಗ್ ಮಾಡೋಣ. ಓಕೆ, ಬನ್ನಿ. ಸೊ ಇದು ಕ್ಯಾರಿ ಕೇಸ್. ಸೊ ಇದರಲ್ಲಿ ಡ್ರೋನ್ನ ನಾವು ಕ್ಯಾರಿ ಮಾಡ್ಬೋದು, ಸೇಫ್ ಆಗಿರುತ್ತೆ. ಡ್ರೋನ್ ಹಾರ್ಡಾಗಿದೆ ಇದು. ಸೊ ನೋಡೋಣ ಬನ್ನಿ ಒಳಗಡೆ ಯಾವ ಥರ ಇರುತ್ತೆ ಅಂತ. ಸೊ ಈ ಥರ ಇರುತ್ತೆ ಒಳಗಡೆ. ಸೊ FPV ಗೋಗಲ್ಸ್ ಇರುತ್ತೆ, ರಿಮೋಟ್ ಕಂಟ್ರೋಲ್ ಇರುತ್ತೆ, ಡ್ರೋನ್ ಇರುತ್ತೆ, ಮತ್ತು ಇದು ಲೂಸ್ ಪಾರ್ಟಿಕಲ್ ಇಟ್ಕೊಳೋದಕ್ಕೆ ಕಂಪಾರ್ಟ್ಮೆಂಟ್ ಇರುತ್ತೆ. ಫಸ್ಟ್ಗೆ ಡ್ರೋನ್ನ ನೋಡೋಣ ಬನ್ನಿ ಯಾವ ಥರ ಇದೆ ಅಂತ. ಸೊ ಡ್ರೋನ್ ಬಂದು ಈ ಥರ ಇರುತ್ತೆ. ಇದರಲ್ಲಿ ಕ್ಯಾಮ್ರಾಸ್ ಇರುತ್ತೆ. ಒಂದು ಕ್ಯಾಮ್ರಾ ಇದೆ. ಸೊ ಚಿಕ್ಕದಾಗಿದೆ, ತುಂಬ ಚೆನ್ನಾಗಿ ಓಡುತ್ತೆ. ಸೊ ಇದು ಬ್ಯಾಟ್ರಿ ಕಂಪಾರ್ಟ್ಮೆಂಟ್ ಇದೆ, ಕೆಳಗಡೆ ಇರುತ್ತೆ. ಸೊ ಒಂದು ಅಂಗೈ ಅಗಲ ಇರುತ್ತೆ. ಇದನ್ನ ಟೈನಿ ಡ್ರೋನ್ ಅಂತ ಕರೀತಾರೆ. ನೆಕ್ಸ್ಟು FPV ಗೋಗಲ್ಸ್ ಇಲ್ಲ ರಿಮೋಟ್. ಇಟ್ಸ್ ರಿಮೋಟ್. ಇದು ರೇಡಿಯೋ ಟ್ರಾನ್ಸ್ಮಿಷನ್ ಅಂತ ಹೇಳ್ತಾರೆ. ಸೊ ಈ ಥರ ಕಾಣಿಸುತ್ತೆ, ತುಂಬ ಚೆನ್ನಾಗಿದೆ. ಬಟನ್ಸ್ ಎಲ್ಲ ಇದ್ದಾವೆ, ಆನ್ ಆಫ್, ಸ್ಪೀಡ್ ಮೋಡ್ ಎಲ್ಲ ಚೇಂಜ್ ಮಾಡೋದಕ್ಕೆ. ಆಮೇಲೆ ಇದು ಜಾಯ್ಸ್ಟಿಕ್ನ ಸೇಫ್ ಆಗಿರೋದಕ್ಕೆ ಈ ರಬ್ಬರ್ ಕೊಡ್ತಾರೆ. ಸೊ ಇದು ಹೇಗಿರುತ್ತೆ, ಚೆನ್ನಾಗಿದೆ. ಸೊ ಈ ಥರ ಕಾಣಿಸುತ್ತೆ ನಮಗೆ ಗೋಗಲ್ಸ್. ಇದು Type-C ಚಾರ್ಜರ್ ಕೇಬಲ್ಲು, ಇದು AUX ಕೇಬಲ್ ಇರುತ್ತೆ. ಹಿಂದೆ ಸೆಟಪ್ ಬಟನ್ ಮತ್ತು ಬ್ರೈನ್ ಬಟನ್ ಇರುತ್ತೆ. ಇದು ಅಡಿಷ್ನಲ್ ಬ್ಯಾಟ್ರಿನ ಇಡೋದಕ್ಕೆ ಕಂಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ ಜಾಗ. ಸೊ ಜಾಯ್ಸ್ಟಿಕ್ಸ್ ಎಲ್ಲ ತುಂಬ ಶಾರ್ಪ್ ಆಗಿದ್ದಾವೆ. ಸೊ ತುಂಬ ಚೆನ್ನಾಗಿ ಹೋಗುತ್ತೆ ಇದರಲ್ಲಿ. ಬೀಟಾ FPV ಇದು ಫೇಮಸ್ ಫಾರ್ FPVಗೆ. ಸೊ ಇದು ಆನ್ ಆ್ಯಂಡ್ ಆಫ್ ಸ್ವಿಚ್ಚು. ಕೇಸು ತುಂಬ ಸ್ಟ್ರಾಂಗ್ ಆಗಿದೆ. ಸ್ಲಿಪ್ ಆಗೋದಿಲ್ಲ, ಗ್ರಿಪ್ ಆಗಿರುತ್ತೆ. ಸೊ ನೆಕ್ಸ್ಟ್ ಇದು ಮೈನ್ ಮ್ಯಾಟರ್ ಅಂದರೆ FPV ಗೋಗಲ್ಸ್ ಅಂತಾರೆ ಇದನ್ನು. ಈ ಗೋಗಲ್ಸ್ ಹಾಕ್ಕೊಂಡು ಡ್ರೋನ್ನ ಫ್ಲೈ ಮಾಡಿದ್ರೆ ಸಿಕ್ಕೋ ಮಜಾನೇ ಬೇರೆ. ಸೊ ಡ್ರೋನ್ ಮೇಲೆ ಕೂತ್ಕೊಂಡಿರೋ ಥರನೇ ಅನಿಸುತ್ತೆ. ಸೊ ಇದರಲ್ಲಿ ಬಂದು 3 ಬಟನ್ಸ್ ಇರುತ್ತೆ. ಸೊ ಪ್ಲೈನ್ ಆಗಿರುತ್ತೆ. ಸೊ ಏನೂ ಇರಲ್ಲ. ಈ ಕಡೆ ಬಂದು FPV ಬ್ಯಾಡ್ಜಿಂಗ್ ಇರುತ್ತೆ. ಸೊ ಇದು ಆನ್ ಆ್ಯಂಡ್ ಆಫ್ ಸ್ವಿಚ್ಚು. ಇದು Type-C ಚಾರ್ಜಿಂಗ್ ಕೇಬಲ್. ಇದು ಆನ್ ಮಾಡಿದ ತಕ್ಷಣ ನಮಗೆ ಈ ಥರ ಡಿಸ್ಪ್ಲೇ ಕಾಣಿಸುತ್ತೆ. ಸೊ ಇದು ಬಂದು FPV ಗೋಗಲ್ಸ್, ಇದು ಡ್ರೋನ್, ಇದು ರೇಡಿಯೋ ಟ್ರಾನ್ಸ್ಮಿಷನ್. ಸೊ ಆಲ್ ಸೆಟ್ ಟುಗೆದರ್ FPV ಡ್ರೋನ್ ಅಂತಾರೆ ಇದನ್ನ. ಸೊ ಇದು ಬಂದು ನೆಕ್ಸ್ಟ್ ಬಂದು ಏನು ಕ್ವಿಕ್ ಸ್ಟಾರ್ಟ್ ಗೈಡ್ ಅಂತ. ಸೊ ಇದರಲ್ಲಿ ಬರುತ್ತೆ ನಿಮಗೆ ಯಾವ್ಯಾವ ಮೋಡ್ಸ್ ಇರುತ್ತೆ ಅಂತ. ನಾರ್ಮಲ್ ಮೋಡ್, ಸ್ಪೋರ್ಟ್ಸ್ ಮೋಡ್ ಮತ್ತು ಮ್ಯಾನ್ಯಲ್ ಮೋಡ್ ಅಂತಾರೆ. ಮತ್ತು ಸ್ಪೀಡ್ ಸ್ವಿಚಸ್ ಹೆಂಗಿರುತ್ತೆ, ಹೆಂಗೆ ಕೆಲಸ ಮಾಡುತ್ತೆ ಅಂತ ಇರುತ್ತೆ. ಸೊ ಇದು ಬಂದು ಮ್ಯಾನ್ಯಲ್ ಬುಕ್ ಇರುತ್ತೆ. ಸೊ ಡೀಟೇಲಾಗಿ ಇರುತ್ತೆ. ನಾವು ಕುತ್ಕೊಂಡು ಓದ್ಬಿಟ್ಟು ಮತ್ತು ಡ್ರೋನ್ನ ಫ್ಲೈ ಮಾಡಬೇಕು. ಇದು ಬಂದು ನಮಗೆ ಲೂಸ್ ಕಂಪಾರ್ಟ್ಮೆಂಟ್ ಇಟ್ಟಿರ್ತಾರೆ. ಸೊ ಬೇಸಿಕಲಿ ನಾವೆಲ್ಲ ಇಲ್ಲಿರ್ಬೋದು. ಸೊ ಇದು ಬಂದು ಬ್ಯಾಟ್ರೀಸ್ ಅಂತಾರೆ. 300 mAh ಲಿಪೋ ಬ್ಯಾಟ್ರಿ, ಮ್ಯಾನುಫ್ಯಾಕ್ಚರ್ಡ್ ಬೈ ಬೀಟಾ FPV ಅಂತ. ಸೊ 8 ಬ್ಯಾಟ್ರಿ ಅವರೇ ಕೊಟ್ಟಿರ್ತಾರೆ. ಸೊ ಯೂಸ್ ಮಾಡ್ಬೋದು. ಹಾರ್ಡ್ಲಿ 3 to 4 ಮಿನಿಟ್ಸ್ ಫ್ಲೈ ಟೈಮ್ ಸಿಗುತ್ತೆ ನಮಗೆ ಇದರಲ್ಲಿ.
ನೆಕ್ಸ್ಟ್ ಸೊ ಇದು ಬ್ಯಾಟ್ರಿ ಚಾರ್ಜಿಂಗ್ ಇದು. ಸೊ ಇದು ಬೀಟಾ FPV ಬೇರೆ ಕೊಡ್ತಾರೆ, ಟೈಪ್ ಸಿ ಇರುತ್ತೆ ಇದು. ಸೊ 2 ಬ್ಯಾಟ್ರೀಸ್ ಅಟ್ ಎ ಟೈಮ್ ನಾವು ಚಾರ್ಜ್ ಮಾಡ್ಬೋದು. ಮತ್ತು ಇದರಲ್ಲಿ ಬ್ಯಾಟ್ರಿ ವೋಲ್ಟೇಜ್ ತೋರಿಸುತ್ತೆ. 4.3 ಇದ್ದರೆ ಬ್ಯಾಟ್ರಿ ಫುಲ್ ಅಂತ, 3.3 ಇದ್ದರೆ ಬ್ಯಾಟ್ರಿ ಲೋ ಅಂತ. ಸೊ ಇದರಲ್ಲಿ ಡಿಸ್ಪ್ಲೇ ತೋರಿಸುತ್ತೆ. ಟೈಪ್ ಸಿ ಚಾರ್ಜಿಂಗ್ ಕೇಬಲ್ ಕೊಡ್ತಾರೆ. ಇದು ಸ್ಟ್ರ್ಯಾಪ್ ಕೊಡ್ತಾರೆ ಇದು. ಸೊ FPV ಗಾಗಲ್ಸ್ಗೆ ನಾವು ಫಿಟ್ ಮಾಡ್ಕೊಬೇಕು. ಈ ಸ್ಟ್ರ್ಯಾಪ್ ಒಳ್ಳೆ ಮೆಟೀರಿಯಲ್ ಆಗಿದೆ, ಚೆನ್ನಾಗಿದೆ. ನೆಕ್ಸ್ಟ್ ಬಂದರೆ ಇದು ಪ್ರೊಪೆಲ್ಲರು, ಅಡಿಷ್ನಲ್ ಪ್ರೊಪೆಲ್ಲರ್ ಮತ್ತು 2 ಮೋಟರ್ಸ್ ಕೊಟ್ಟಿರ್ತಾರೆ. ಸೊ ಇದು ಬಂದು ಬೀಟಾ FPV ಅವರೇ ಕೊಟ್ಟಿದ್ದಾರೆ. ಸೊ ಇದು ಬೇಕಾಗತ್ತೆ ಕೆಲಸಕ್ಕೆ. ನೆಕ್ಸ್ಟ್ ಬಂದು ವಿಸಿಟಿಂಗ್ ಕಾರ್ಡ್. ಇದು ಬಂದು ಟೂಲ್ ಕಿಟ್ ಅಂತಾರೆ. ಸೊ ಪ್ರೊಪೆಲ್ಲರ್ನ ತೆಗೆಯೋದಕ್ಕೆ ಇದು ತುಂಬಾ ಅವಶ್ಯಕತೆವಾಗಿರುತ್ತೆ. ಓಕೆ, ಇಷ್ಟ ಆಯಿತು. ಸೊ ಇದು ನಮ್ಮ ಅನ್ಬಾಕ್ಸಿಂಗ್. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಇದು ಆನ್ ಆಗಿದೆ, ರೇಡಿಯೋ ಟ್ರಾನ್ಸ್ಮಿಷನ್. ಸೊ ಇದಕ್ಕೆ ಬ್ಯಾಟ್ರಿ ಫಿಕ್ಸ್ ಮಾಡಬೇಕು. ಬ್ಯಾಟ್ರಿ ಕಂಪಾರ್ಟ್ಮೆಂಟ್ ಕೆಳಗಡೆ ಇರುತ್ತೆ. ಸೊ ಈ ಥರ ಕನೆಕ್ಟ್ ಮಾಡಬೇಕು. ಸ್ವಲ್ಪ ಕಷ್ಟ, ಟೈನಿಯಾಗಿರುತ್ತೆ, ಆದ್ರೂ ಹುಷಾರಾಗಿ ಮಾಡಬೇಕಷ್ಟೆ. ಓಕೆ, ಇಟ್ಸ್ ಡನ್. ನೆಕ್ಸ್ಟ್ FPV ಗಾಗಲ್ಸ್ನ ಆನ್ ಮಾಡಿ. ಸೊ ಡಿಸ್ಪ್ಲೇ ಈ ಥರ ಬರುತ್ತೆ. ಸೊ ಸ್ಟಾರ್ಟಿಂಗಲ್ಲಿ ಹಿಂಗೆ ಬರುತ್ತೆ. ನಾವು ಒನ್ಸ್ ಕನೆಕ್ಟ್ ಮಾಡಿದ್ರೆ ಕರೆಕ್ಟಾಗಿ ವಿಷನ್ ಕಾಣಿಸುತ್ತೆ. ಸೊ ಬ್ಯಾಟ್ರಿ ಕನೆಕ್ಟ್ ಮಾಡಿದ್ರೆ ಆನ್ ಆಗುತ್ತೆ, ಲೈಟ್ಸ್ ಬ್ಲಿಂಕ್ ಆಗುತ್ತೆ. ಸೊ ಇಟ್ ಮೀನ್ಸ್ ಇಟ್ ಆನ್. ಸೊ ಸೆಟಪ್ ಬಟನ್ನ ಗಟ್ಟಿಗೆ ಪ್ರೆಸ್ ಮಾಡ್ಕೊಂಡಿದ್ರೆ ಸರ್ಚ್ ಮಾಡುತ್ತೆ. ಸೊ ರೇಡಿಯೋ ಸಿಗ್ನಲ್ ಹತ್ತಿರ ಯಾವುದಿದೆ ಅಂತ ಸ್ಕ್ಯಾನ್ ಮಾಡುತ್ತೆ ಮತ್ತು ಅದನ್ನು ಕ್ಯಾಚ್ ಮಾಡುತ್ತೆ. ಒನ್ಸ್ ಕನೆಕ್ಟ್ ಆದಮೇಲೆ ನಿಮಗೆ ಲೈವ್ ವಿಡಿಯೋ ಸ್ಟ್ರೀಮಿಂಗ್ ಕಾಣಿಸುತ್ತೆ. ಸೊ ಡ್ರೋನು ಏನೇನು ನೋಡುತ್ತೋ ಅದನ್ನು ನೀವು ಇಲ್ಲಿ FPVಯಲ್ಲಿ ನೋಡ್ಬೋದು. ಸೊ ಈ ಥರ ಇರುತ್ತೆ, ಲೈವ್ ಆಗಿರುತ್ತೆ. ನೋಡಿ, ಈ ಥರ ಲೈವ್ ಆಗಿ ಬರ್ತಾ ಇರುತ್ತೆ. ಸೊ ಅಲ್ಲಿ ಏನು ಕ್ಯಾಪ್ಚರ್ ಆಗುತ್ತೋ ಅದು ಇಲ್ಲಿ ನಿಮಗೆ ವಿಷನ್ ಕಾಣಿಸ್ತಾ ಇರುತ್ತೆ. ಸೊ ಆಲ್ ಸೆಟ್ ಟುಗೆದರ್, ರೆಡಿ ಟು ಗೋ. ಇದು ಆನ್ ಆ್ಯಂಡ್ ಆಫ್ ಸ್ವಿಚ್ ಇದು. ಸೊ ಆನ್ ಮಾಡಿದ್ರೆ ಹೈಡ್ಲಿಂಗ್ ಆನ್ ಆಗುತ್ತೆ. ಸೊ ಮೋಟರ್ಸ್ ಎಲ್ಲ ರನ್ ಆಗುತ್ತೆ. ಆಫ್ ಮಾಡಿದ್ರೆ ಆಫ್ ಆಗುತ್ತೆ. ನೋಡಿ, ಆನ್ 4 ಅಟ್ ಎ ಟೈಮ್ ರನ್ ಆಗುತ್ತೆ. ಆಫ್. ಸೊ ಜಾಯ್ಸ್ಟಿಕ್ಸ್ ಎಲ್ಲ ನಿಮಗೆ ಈ ಥರ ಕಾಣಿಸುತ್ತೆ. ತುಂಬ ಫ್ರೀಯಾಗಿರುತ್ತೆ, ಶಾರ್ಪ್ ಇರುತ್ತೆ. ಸೊ ಆನ್ ಮಾಡೋಣ ಬನ್ನಿ. ಸೊ ನೋಡಿ, ವೈಟ್ ಲೈಟ್ ಬ್ಲಿಂಕ್ ಆಗ್ತದೆ. ಇಟ್ಸ್ ಮೀನ್ಸ್ ಎರರ್ ಅಂತ. ಇದು ನಿಮಗೆ ಲೆಫ್ಟ್ ಸೈಡ್ ಜಾಯ್ಸ್ಟಿಕ್ಕು ಕೆಳಗೆ ಇರಬೇಕು ಯಾವಾಗಲೂ ಟೇಕ್ ಆಫ್ ಮಾಡೋಕ್ಕೆ ಮುಂಚೆ. ಸೊ ಅಪ್ ಆಗಿದ್ದರೆ ನಿಮಗೆ ಎರರ್ ತೋರಿಸುತ್ತೆ. ಸೊ ಆನ್ ಮಾಡಿ ನೋಡಿ, ಇವಾಗ ಆನ್ ಮಾಡಿದ್ರೆ ವೈಟ್ ಲೈಟ್ ಬ್ಲಿಂಕ್ ಆಗುತ್ತೆ. ಸೊ ಎರರ್ ತೋರಿಸ್ತಾ ಇದೆ ಅಂತ ಅರ್ಥ ಅದು. ಸೊ ಟೇಕ್ ಆಫ್ ಆಗೋದಿಲ್ಲ. ಸೊ ಥ್ರಾಟಲ್ ಕೆಳಗಡೆ ಮಾಡಿ ಆನ್ ಮಾಡಿ ರನ್ ಆಗುತ್ತೆ. ಓಕೆ ಫ್ರೆಂಡ್ಸ್, ನೀವೇನಾದರೂ ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಸೊ ನನಗೆ ಹೆಲ್ಪ್ಫುಲ್ ಆಗುತ್ತೆ ಅದರಿಂದ.
ನಾನಂತೂ ಓಡಿಸ್ತಾ ಇದ್ದೀನಿ. ಸೊ ಚೆನ್ನಾಗಿದೆ ಇದು. ಸೊ ಇದೇ ಥರ ವಿಡಿಯೋ ತುಂಬ ಇದ್ದಾವೆ. ಸೊ ನನಗೆ ಸಪೋರ್ಟ್ ಮಾಡಿ ಅಷ್ಟೇ. ಓಕೆ, ಎಸ್ ನೋಡಿ ಹೀಗಿರುತ್ತೆ ಡ್ರೋನ್. ಓಕೆ ಫ್ರೆಂಡ್ಸ್, ಬನ್ನಿ ಇವಾಗ ಡ್ರೋನ್ನ ಫ್ಲೈ ಮಾಡೋಕ್ಕೆ ಟ್ರೈ ಮಾಡೋಣ. ಕಲಿತಾ ಇದ್ದೀನಿ, ನೋಡೋಣ ಹೇಗೆ ಓಡಿಸೋದು ಅಂತ ನೋಡೋಣ. ಓಕೆ, ಡ್ರೋನ್ ರೆಡಿಯಾಗಿದೆ. ತಲೆ ಮೇಲೆ ಇಟ್ಕೊಂಡು ಓಡಿಸಿದ್ರೆ ಡ್ರೋನ್ನ ಆರಾಮಾಗಿ ನಾವೇ ನೋಡ್ಬೋದು. ಓಕೆ ಫ್ರೆಂಡ್ಸ್, ಬಾಯ್, ಥ್ಯಾಂಕ್ ಯು.